ಹಾಯ್, ಗುಡ್ ಮಾರ್ನಿಂಗ್. ಸೊ ಬ್ಯಾಂಗ್ಳೂರ್ ಟು ಕೊಯಂಬತ್ತೂರ್ ರೋಡ್ ಟ್ರಿಪ್ ಮಾಡೋಣ ಅಂತ. ಸೊ ಮಾರ್ನಿಂಗ್ ಅರೌಂಡ್ 9 ಹಂಗೆ ಹೊರಟ್ಬಿಟ್ಟು ಹೈವೇನಲ್ಲಿ ಹಾಗೆ ಬ್ರೇಕ್ಫಾಸ್ಟ್ ತಿನ್ಕೊಂಡು ಸೊ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸೊ ಇವಾಗ ನಾವು ಹೋಗ್ತಾ ಇರೋದು ಕನಕಪುರ ರೋಡಲ್ಲಿ. ಸೊ ಕನಕಪುರ ರೋಡ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಆ ಕೊಕೊನಟ್ ಟ್ರೀಸ್ ಆಗಿರ್ಬೋದು, ಆ ಹೈವೇ ಆಗಿರ್ಬೋದು, ಸಕ್ಕದಾಗಿದೆ. ಅದಾದಮೇಲೆ ಒಂದು ಪಿಟ್ ಸ್ಟಾಪ್ ಹಾಕಿದ್ವಿ. ಆಮೇಲೆ ನಮ್ಮ ತಮಿಳ್ನಾಡು ಎಂಟ್ರಿ. ಸೊ ಈ ಎಂಟ್ರಿಯಿಂದ ಸ್ಟಾರ್ಟ್ ಆಗಿರೋ ಈ ಗ್ರೀನ್ರಿ ಆಗಿರ್ಬೋದು, ಫಾರೆಸ್ಟ್ ಆಗಿರ್ಬೋದು, ಕೊಯಂಬತ್ತೂರ್ ರೀಚ್ ಆಗೋ ತನಕನೂ ಇದೇ ಥರ ಇತ್ತು. ಸೊ ಎಷ್ಟು ಸಕ್ಕತ್ತಾಗಿತ್ತು ಅಂದರೆ ಇವಾಗ ನಾವು ಹೋಗ್ತಿರೋ ರೋಡು ಈ ರೋಡ್ ಅಂತ ಹೇಳಿಬಿಟ್ಟು ಯಾವ ಸೈಡ್ ಬೇಕಾದರೂ ನೋಡಿ ತುಂಬ ಗ್ರೀನ್ರಿ, ತುಂಬ ಆ ಸೀನ್ರಿ ಆಗಿರ್ಬೋದು, ಆ ಹಿಲ್ಸ್ ಆಗಿರ್ಬೋದು, ಕಂಪ್ಲೀಟ್ಲಿ ಫುಲ್ ಗ್ರೀನ್ ಆಗಿತ್ತು. ನೋಡೋಕ್ಕಂತೂ ಸಕ್ಕತ್ತಾಗಿತ್ತು. ನಾವು ಹಾಗೆ ಸ್ಟಾಪ್ ಮಾಡಿಕೊಂಡು ಫೋಟೋಸ್ ಎಲ್ಲ ತಕ್ಕೊಂಡು ಹಾಗೆ ಎಂಜಾಯ್ ಮಾಡಿಕೊಂಡು ಟ್ರಾವೆಲ್ ಮಾಡಿದ್ವಿ. ಸೊ ಒನ್ ಡೇ ರೋಡ್ ಟ್ರಿಪ್ಗೆ ಸಕ್ಕತ್ತಾಗಿರೋ ಪ್ಲೇಸು. ಅದಾದಮೇಲೆ ನಾವು ಸಂಜೆ ಹಾಗೆ ಕೊಯಂಬತ್ತೂರ್ ರೀಚ್ ಆದ್ವಿ. ಒಂದು 4 ಹಾಗೆ ರೀಚ್ ಆಗಿ ಫ್ರೆಶ್ ಅಪ್ ಆಗಿಬಿಟ್ಟು ನಾವು ತುಂಬ ಹಶ್ವಾಗಿತ್ತು ನಮಗೆ. ಸೊ ಅಲ್ಲೇ ಎಲ್ಲೋ ಹತ್ತಿರದಲ್ಲಿ ಒಂದು 100 ಮೀಟರ್ಸ್ ದೂರದಲ್ಲಿರೋ ಹೋಟೆಲ್ಗೆ ಹೋಗ್ಬಿಟ್ಟು ಹಾಗೆ ನಮ್ಮ ಲಂಚ್ ಮುಗಿಸ್ಕೊಂಡ್ವಿ. ಲಂಚ್ ಆದಮೇಲೆ ಬ್ಯಾಕ್ ಟು ಸ್ಟೇಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಲ್ಲೇ ಇದ್ದಿದ್ದು ಕ್ರಿಸ್ಮಸ್ ಡೆಕೋರೇಷನ್ ಎಲ್ಲ ನೋಡಿದೆ. ಅದಾದಮೇಲೆ ಈವ್ನಿಂಗ್ ಈಶಾಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಈಶಾ ಒಂದು 40 ಕಿಲೋಮೀಟರ್ ಅವೇ ಫ್ರಮ್ ಸ್ಟೇಯಿಂದ. ಸೊ ಅದಕ್ಕೋಸ್ಕರ ಈಶಾ ಫೌಂಡೇಶನ್ ರೀಚ್ ಆದಮೇಲೆ ಹಿಂದೆಯಿಂದ ನೋಡೋಕ್ಕೆ ವ್ಯೂ ತುಂಬ ಚೆನ್ನಾಗಿದೆ. ತುಂಬ ಮೈ ಪರ್ಸ್ನಲ್ ಒಪಿನಿಯನ್ ಏನು ಅಂದರೆ ಸ್ಟ್ಯಾಚ್ಯೂ ಹತ್ತಿರದಿಂದ ನೋಡೋದ್ಕಿಂತ ತುಂಬ ಹಿಂದೆಯಿಂದ ನೀವು ನೋಡ್ತೀರಾ ಅಂದರೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಸೊ ಪೂಜೆ ಎಲ್ಲ ನಡೀತಾ ಇತ್ತು. ನಾನು ಲೈಟ್ ಶೋಗಂತ ವೆಯ್ಟ್ ಮಾಡ್ತಾ ಇದ್ದೆ. ಅರ್ಧ ಕೊಯಂಬತ್ತೂರ್ ಹೋಗಿದ್ದೆ ಈಶಾ ಲೈಟ್ ಶೋ ನೋಡಬೇಕು ಅಂದ್ಬಿಟ್ಟು. ಲೈಟ್ ಶೋ ಎಷ್ಟು ಸಕ್ಕದಾಗಿತ್ತು ಅಂದರೆ ಫಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ. ಅದಾದಮೇಲೆ ಈಶಾಯಿಂದ ಲೈಟ್ ಶೋ ಎಲ್ಲ ಮುಗಿಸ್ಕೊಂಡು ಹಾಗೆ ಈಶಾಯಿಂದ ಹೊರಟ್ವಿ. ತುಂಬ ಟ್ರಾಫಿಕ್ ಇತ್ತು, ಹೊಟ್ಟೆ ಹಸಿವು ಬೇರೆ ಆಗ್ತಾ ಇತ್ತು. ಯಾವುದೋ ಒಂದು ಹೋಟೆಲ್ಗೆ ಹೋದ್ವಿ. ಅಲ್ಲಿ ನೋಡಿದ್ರೆ ದೇವಿನ ಸಖತ್ತಾಗಿ ರೆಡಿ ಮಾಡಿದ್ರು. ಅದಾದಮೇಲೆ ನೈಟ್ ಡಿನ್ನರ್ ಮುಗಿಸ್ಕೊಂಡು ಕೊಯಂಬತ್ತೂರ್ದು ಸ್ಟ್ರೀಟ್ಸಲ್ಲಿ ಹಾಗೆ ಸುಮ್ಮನೆ ರೌಂಡ್ ಹಾಕ್ಕೊಂಡು ಆ ಕಡೆ ಈ ಕಡೆ ತಿರುಗಾಡ್ಕೊಂಡು ಸುಸ್ತಾಗಿತ್ತು ಅಂದ್ಬಿಟ್ಟು ಸ್ಟೇಗೆ ಹೋಗಿ ರೆಸ್ಟ್ ಮಾಡಿ ನೆಕ್ಸ್ಟ್ ಕೊಡೈಕೆನಾಲ್ ಟ್ರಿಪ್ಗೆ ರೆಡಿ ಆಗಬೇಕು ಅಂತ ಅಂದ್ಕೊಂಡು ಒಳ್ಳೆ ನಿದ್ದೆ ಮಾಡಿದೆ. ಹಾಗೆ ರೋಡ್ ಟ್ರಿಪ್ ಟು ಕೊಡೈ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.